चला ಪನ್ನೀರ್ ಕಾಜು ಮಸಾಲಾಗೆ ಏನು ಅಷ್ಟು ಸಣ್ಣ ಬೇಕಾಗಿಲ್ಲ, ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡಿದ್ರೆ ನಡೀತದೆ. ಹಾಗಾಗಿ ನಾವು ಅಷ್ಟು ಸಣ್ಣ ಮಾಡಿದ್ರೆ ಟೊಮೊಟೊ ನೋಡಿ, ಟೊಮೊಟೊ ಬಂತು. ಇವಾಗ ಪನ್ನೀರಿಂದ ಟೈಮು. ಸೊ ಪನ್ನೀರ್ ಮಾಡ್ಬೇಕಂದ್ರೆ ಸಣ್ಣ ಸಣ್ಣ ಹೆಚ್ಚಬೇಕು. ಆ್ಯಂಡ್ ಈ ಪನ್ನೀರ್ ಹೆಂಗೈತೆ ಅಂತ ನೋಡೋಣ. ಸೊ ಲೂಸ್ ಇದ್ರೆ ಅದು ಫ್ರೆಶ್ ಇಲ್ಲ ಅಂತ, ಮೋಸ್ಟ್ಲಿ ಫ್ರೆಶ್ ಐತೆ. ಸೊ ಇದು ಪನ್ನೀರು, ನೀವಂತೂ ನೋಡಿರಂಗಿಲ್ಲ ಪನ್ನೀರ್ನ. ಅದೊಂದು ಮೇಮತ್ ಗಾಯ್ಸ್. आज हम बना रहे हैं पनीर, तो आप लोगों ने तो पनीर देखा नहीं होगा। ಸೊ ಪನ್ನೀರ್ ಚಿಕ್ಕ ಸಣ್ಣ ಸಣ್ಣ ಚೌಕ ಬಾಕ್ಸ್, ಮೋಸ್ಟ್ಲಿ ಇದು ಹಿಂಗೆ ಬಾಕ್ಸ್ ಇದೆ. ಸೊ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋಣ. पनीर को भी वैसे ही काटेंगे जैसे उसने तुम्हारा काटे. ಪನ್ನೀರ್ನ ಚೌಕಿಗೆ ಸಣ್ಣ ಸಣ್ಣ ಮಾಡ್ಕೊಳ್ಳೋಣ. ಸೊ ಪನ್ನೀರ್ ಫ್ರೆಶ್ ಇದನ್ನೇ ಇಲ್ಲ ಅಂತ ಹೆಂಗೆ ನೋಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಇದು ಇದಲ್ಲ. ಸೊ ಇದು ಗಟ್ಟಿದ್ರೆ ಫ್ರೆಶ್ ಐತೆ ಅಂತ ಅರ್ಥ. ಸೊ ಇನ್ ಕೇಸ್ ಲೂಸ್ ಇತ್ತು ಅಥವಾ ಮೊಸರು ಹೆಂಗಿರುತ್ತಲ್ಲ ಆ ರೀತಿ ಇತ್ತಂದ್ರೆ ಇದು ಫ್ರೆಶ್ ಇಲ್ಲ ಅಂತ ಅರ್ಥ. ಸೊ ಆ ರೀತಿನೂ ಬರ್ತಾವ. ಇದು ನೋಡ್ರಿ, ಎಷ್ಟು ಫ್ರೆಶ್ ಅದ. ಸೊ ಟೇಸ್ಟ್ ಮಾಡೋಣ. ಉಪ್ಪು ಐತೆ, ಖಾರ ಐತೆ. ಪನ್ನೀರ್ ಯಾವತ್ತೂ ಉಪ್ಪಿರಲ್ಲ, ಹುಳಿ ಇರುತ್ತೆ. ಸೊ ಟೇಸ್ಟ್ ತಕ್ಕಂಗಿದೆ, ಹುಳಿ ಫ್ರೆಶ್ ಇದೆ. ಸೊ ಬರ್ರಿ ಇವಾಗ ಏನು ಮಾಡಪ್ಪ ಅಂತಂದ್ರೆ, ಸೊ ಇದು ಒಂದು ಇದ್ರಾಗ ಹುರ್ಕೊಳ್ಳೋಣ ಅಂತಂದ್ರೆ ಫಸ್ಟ್ ಬರ್ರಿ ಆಫ್ ಮಾಡಿ. ಖಾರ ಪುಡಿನೇ ಇಲ್ಲ ನನಗೆ ಹೇಳಿಲ್ಲ. ನಿನ್ಗೆ ಹೇಳಿದ್ರೆ ಖಾರ ಪುಡಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಬರ್ಬೇಡ, ನಾ ಹೇಳಿಲ್ಲ. ಅಲ್ಲ ನೀ ಯಾಲಕ್ಕಿ ಹೇಳಿದಿ, ಯಾಲಕ್ಕಿ ಖಾರ ಪುಡಿ, ಶುಂಠಿ ಹೇಳಿಲ್ಲ. ಏಲಕ್ಕಿ ಖಾರ ಪುಡಿ, ಆಮೇಲೆ ಏನು ಹೇಳಿನಿ ಇನ್ನೂ ಒಂದು ನಿನ್ಗ ನೆನಪು. ನಿನ್ಗೆ ಹೇಳಿ ಇಲ್ಲ ಗಾಯ್ಸ್. ಇವಾಗ ಖಾರ ಪುಡಿ ಮರ್ತು ಬಂದ ಗಾಯ್ಸ್, ನಂದಲ್ಲ. ಸೊ ಖಾರ ಪುಡಿ ಇಲ್ಲ, ಇದು ನಡೀತದ. ಸೊ ಬರ್ರಿ ಇವಾಗ ಏನೇನು ಯೂಸ್ ಮಾಡಾಕತ್ತೀವಿ ಅಂತ ತೋರಿಸ್ತೀನಿ, ಬರ್ರಿ ಇಲ್ಲಿ ಹತ್ರ. ಸೊ ಇದು ಮಸಾಲ ಎಲ್ಲ ಇಂಗ್ರೀಡಿಯೆಂಟ್ಸ್. ಇದು ಮಸಾಲ ಪತ್ತ ಅಂತಾರಲ್ಲ ಅದು ಇದು. ಸೊ ಕಸ್ತೂರಿ ಮೇಥಿ ಅದ, ಜೀರಿಗೆ ಅದ, ಆ್ಯಂಡ್ ಇದ್ರೊಳಗೆ ಉಪ್ಪು ಚಕ್ಕೆ ಅಂತಾರಲ್ಲ, ಸೊ ಅದು ಇದೆ. ಆ್ಯಂಡ್ ಪನ್ನೀರ್, ಟೊಮೆಟೊ, ಉಳ್ಳಾಗಡ್ಡಿ, ಆ್ಯಂಡ್ ಇದು ಪನ್ನೀರ್ ಮಖಾನವಾಲ ಅಂತೇಳಿದೆ, ಪನ್ನೀರ್ ಬಟರ್ ಮಸಾಲದ ಒಂದು ಮಸಾಲ ಇದೆ, ಇದು ಒಂದು. ಸೊ ಇದು ಅಷ್ಟು ಹಾಕಿ ಮಸ್ತ್ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ. ಸೊ ನಮ್ದು ಇವಾಗ ರೆಡಿ ಆಯ್ತು. ನಾನು ತುಂಬ ಫೋನ್ ಸ್ವಲ್ಪ ಕಾಣುತ್ತೆ. ಸೊ ಫಸ್ಟ್ ಇದನ್ನ ಏನು ಮಾಡಪ್ಪ ಅಂದ್ರೆ ನಮ್ಮ ಪನ್ನೀರ್ನ ಬಟರ್ನಾಗ ಹಾಕಿ ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾಕಂದ್ರೆ ಇನ್ ಕೇಸ್ ಪನ್ನೀರ್ ಬಟರ್ ನಾವೇನು ಗ್ರೇವಿ ಮಾಡ್ತೀವಲ್ಲ ಅದ್ರೊಳಗೆ ಅದು ಡೈರೆಕ್ಟ್ ಹಾಕ್ಬಿಟ್ರೆ ಒಂದು ಸ್ವಲ್ಪ ಕಚ್ಚಾ ಆಗುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಅದನ್ನೊಂದು ಹಾಕಬಾರ್ದು. ಸೊ ಬಟರ್ನಾಗ ಹಾಕಿದ್ರೆ ಮಸ್ತ್ ಆಗುತ್ತೆ. ನಿನ್ನೆ ತೊಳ್ಕೊಂಡಿದ್ದಿಲ್ಲ ಗೈಸ್, ಇವತ್ತು ತೊಳ್ಕೊಂಡಿದ್ದೀವಿ. ಸೊ ಇದು ವಿನಾಯಕನ್ ಟಾವಲ್ ಆ್ಯಕ್ಚುಲಿ ನಮ್ದು ಒಂದು ಸ್ವಲ್ಪ ಇದ್ರದ್ದು ಮಸ್ತ್ ಇದೆ ರವಿ. ಸೊ ಇದ್ರೊಳಗೆ ಇವಾಗ ನೀರು ಹಾಕೋಣಂತ.
ಸ್ವಲ್ಪ ಲೈಟಾಗಿ ಎಲ್ಲೋ ಆಗತ್ತಾನೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ಮಸ್ತ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಪನ್ನೀರ್ ಆಲ್ರೆಡಿ ಸ್ವಲ್ಪ ಫ್ರೈ ಆಗ್ಯಾವು. ಈ ರೀತಿ ಸ್ವಲ್ಪ ಎಲ್ಲೋ ಟೈಪ್ ಬರಬೇಕು ಫ್ರೈ ಆದಾಗ, ಏನು ಕಾಣಿಸ್ತಲ್ಲ ಆ ರೀತಿ ಆ ಟೈಪ್ನ ಬರಬೇಕು. ಸೊ ಇದನ್ನು ನಾವು ಇವಾಗ ಸೈಡ್ ತಗೊಳ್ಳೋಣಂತ. ಸೊ ಆ್ಯಕ್ಚುಲಿ ನಾವು ಇನ್ನೊಂದು ಮರ್ತು ಬಂದೀವಿ, ಏನಪ್ಪ ಅಂತಂದ್ರೆ ಎಣ್ಣೆ ತರಬೇಕಾಯ್ತು. ಸೊ ಎಣ್ಣೆ ಒಂದು ಮರ್ತಿದ್ವಿ, ನೋ ಪ್ರಾಬ್ಲಮ್ ಆಯಿಲ್ ಮರ್ತು ಬಂದಿವಿ. ಸೊ ಹಾಗಾಗಿ ಬಟರ್ ಮಸಾಲ ಬಟರ್ನಾಗ ಮಾಡೋಂತ ಏನಾಗಲ್ಲ. ಸೊ ಜಸ್ಟ್ ಟೈಮ್ ಖರಾಬ್ ಇದ್ರಿ ಹಿಂಗಕ್ಕವು. ಸೊ ಇದನ್ನೇ ಒಂದು 2-3 ಹಾಕಿದ್ದು ನಡೀತದೆ. ಆಯಿಲ್ ಹಾಕಲೇಬೇಕಂತಿಲ್ಲ, ನಾವು ತಂದಿಲ್ಲ ಅಂದಮೇಲೆ ನಡೀತದೆ, ಹಾಕಲೇಬೇಕಂತೇನಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಗೈಸಿ, ಕ್ಯಾಂಪಿಂಗ್ ಅಂದರೆ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಮಾಡೋದೇ ಕ್ಯಾಂಪಿಂಗ್. ಸೊ ನಾವೇನು ಮಾಡೋಣಪ್ಪ ಅಂತಂದ್ರೆ ಇವಾಗ ಒಂದೆರಡು ಮಸಾಲ ಇದು ಹಾಕೋಣ ಅಂತ, ಎಲೆಗಳು. ಸೊ ಆ್ಯಂಡ್ ಜೀರಿಗೆ, ಒಂದೆರಡು ಇದಕ್ಕೇನಂತಾರೆ ಮೋಸ್ಟ್ಲಿ ಲವಂಗ ಅನ್ಬೋದು, ಅದು ಇವೆರಡು ಅಕ್ಕಿ, ಇದನ್ನು ಒಂದೆರಡು ಹಾಕೋಣ, ಟೇಸ್ಟ್ ಮಸ್ತ್ ಬರುತ್ತೆ. ಸೊ ನಮ್ಮ ಈರುಳ್ಳಿ ಅಂತಾರಲ್ಲ ನಮ್ಮ ಭಾಷೆದಾಗ ಉಳ್ಳಾಗಡ್ಡಿ ಸ್ವಲ್ಪ ಹಾಕೋಣ ಅಂತ. ಉಳ್ಳಾಗಡ್ಡಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸೊ ಟೊಮೆಟೊನ ಈಗ ಹಾಕೋದಿಲ್ಲ. ಸೊ ಸ್ಮೆಲ್ ಮಾತ್ರ ಅನ್ನ ಊಟ ಗಾಯ್ಸ್ ಮಸ್ತ್ ಬರ್ತಾಯಿದೆ. ನಾನು ಸ್ವಲ್ಪ ಎದ್ದು ಬಿಡ್ತೀನಿ ಮೇಲೆ, ಭಾಳ ಗಿಡ್ಡಕ್ಕಾಗಿದೆ. ಸೊ ಇದು ಆ್ಯಕ್ಚುಲಿ ಟೊಮೆಟೊ ಉಳ್ಳಾಗಡ್ಡಿ ಆಮೇಲೆ ಎಲ್ಲ ಮಸಾಲೆ ಹಾಕಿರ್ತೀವಲ್ಲ ಅದನ್ನು ಏನು ಮಾಡಬೇಕು, ಗ್ರೈಂಡ್ ಮಾಡಬೇಕು. ಅಂದರೆ ಗ್ರೈಂಡರ್ನಾಗ ರುಬ್ಕೋಬೇಕು. ಆ್ಯಕ್ಚುಲಿ ಕ್ಯಾಂಪಿಂಗ್ನಾಗ ರುಬ್ಕೊಳ್ಳಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಇದ್ರೊಳಗೆ ನಡೆಸ್ತೀವಿ. ರುಬ್ಬೇಕಂತಲೂ ಇಲ್ಲ, ಕೆಲವೊಂದು ಜನ ರುಬ್ಲಾರ್ದದ್ದು ಬರುತ್ತೆ, ಇನ್ನೊಂದು ರುಬ್ಬಿದ್ದು ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇವಾಗ ಏನು ಹಾಕೋಣಪ್ಪ ಅಂತಂದರೆ ಟೊಮೆಟೊ ಹಾಕೋಣ. ಸೊ ಇವೆಲ್ಲ ನೋಡ್ಬೋದು, ಇಲ್ಲಿ ನೋಡ್ಬೋದು ಸ್ವಲ್ಪ ಫ್ರೈ ಆಗಿದ್ದಾವೆ. ಸೊ ಇವಾಗ ಟೊಮೆಟೊ ಹಾಕೋಣ. ಇದನ್ನು ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಬಿಡೋಣ. ಇದನ್ನು ಫ್ರೈ ಆದಮೇಲೆ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಅದ್ರಾಗ ಮಸ್ತ್ ಮಸಾಲ ಹಾಕೋಣಂತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಇನಫ್ ಅನ್ಕೊತೀನಿ ನಾನು. ಸೊ ಇದಕ್ಕೆ ನೀರು ಹಾಕೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಟೊಮೆಟೊ ಇರುತ್ತಲ್ಲ. ಸೊ ಟೊಮೆಟೊ ನೀರು ಬಿಡುತ್ತೆ. ನೀರು ಬಿಟ್ಟ ಮೇಲೆ ಅದು ಆಟೋಮೆಟಿಕ್ಕಾಗಿ ಒಂದು ರೀತಿ ಸಾಸ್ ಟೈಪ್ ಅದು ಕ್ರಿಯೇಟ್ ಆಗುತ್ತೆ. ಇವಾಗ ಮಸಾಲೆ ಹಾಕ್ಕೊಂಡ್ರೆ ನಡೀತದೆ. ಸೊ ಮಸಾಲಾನ ಹಾಕೊಂಡ್ಬಿಡ್ತೀವಿ ನಾವು ಈಗ. ಸೊ ನೋಡಿ ಕ್ಯಾಂಪಿಂಗ್ನಾಗ ಎಲ್ಲಿ ಏನೇನು ಇರ್ತೀವಿ ಮಸಾಲ ಸಿಗಂಗೇ ಇಲ್ಲ. ಸೊ ಇದು ಪನ್ನೀರ್ ಬಟರ್ ಮಸಾಲ ಇದು ಅದು ಮಾಡೋದು ಮಸಾಲ. ಸೊ ಅದು ಒಂದಿಷ್ಟು ಹಾಕೋಣ. ಸೊ ಇಲ್ಲಿ ನೋಡ್ಬೋದು ಕಲರ್ ಎಷ್ಟು ಚಂದ ಬಂದದಪ್ಪ ಅಂತಂದ್ರೆ ಬಾಯಾಗ ನೀರು ಇರ್ಲಿಕ್ಕತ್ತವ, ಎಲ್ಲರಿಗೂ ಹಸಿವಾಗ್ಬಿಡೋದು ಫುಲ್ಲು. ಸೊ ಸ್ಮೆಲ್ಲೂ ಹಂಗೆ ಬರ್ಲಿರ್ತದೆ. ಸೊ ಇದನ್ನು ಒಂದು 2 to 3 ಮಿನಿಟ್ಸ್ ನಾವೇನು ಮಾಡೋಣಪ್ಪ ಅಂದ್ರೆ ಹಿಂಗೆ ಬಿಡೋಣ. ಇವಾಗ 2 to 3 ಮಿನಿಟ್ಸ್ ಇದನ್ನು ಬೇಯಿಸ್ಲಿಕ್ಕೆ ಬಿಡೋಣ. ಓಕೆನಾ? ಇನ್ನೊಂದು ಸ್ವಲ್ಪ ಮಸಾಲ ಹಾಕೋಣ ಅಂತ. ಯಾವ ರೀತಿ ಗ್ರೇವಿ ಆಗ್ಯದ ಅಂಥೇಳಿ. ಸೊ ಎಲ್ಲರದು ಒಂದೊಂದು ಟೈಪ್ ಆಫ್ ಪನ್ನೀರ್ ಬಟರ್ ಮಸಾಲ ಇರುತ್ತೆ. ಸ್ಮೆಲ್ ಅಂತೂ ಮಸ್ತ್ ಬರ್ಲಿಕ್ಕತ್ತದ. ಆ್ಯಂಡ್ ಇಲ್ಲಿ ನೋಡ್ಬೋದು ಪನ್ನೀರ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ಲಿಕ್ಕತ್ತದ ನೋಡಿರಿ. ಆ್ಯಂಡ್ ಇದ್ರಾಗ ಸ್ವಲ್ಪ ನಾವೇನು ಮಾಡೋಣಪ್ಪ ಅಂದ್ರೆ ಈಗ
ಇದನ್ನು ಕೆಲವು ಜನ ಕಸೂರಿ ಮೇಥಿ ಅಂತಾರೆ. ಸೊ ಈ ಕಸೂರಿ ಮೇಥಿನ ಸ್ವಲ್ಪ ಹಾಕೊಂಡ್ರೆ ಇದ್ರದ್ದು ಸ್ಮೆಲ್ ನಿಮಗೆ ಔಟ್ ಆಫ್ ಮೈಂಡ್. ಅಷ್ಟು ಇವಾಗ ಸದ್ಯ ತಿನ್ಬೇಕು ಅನ್ಸುತ್ತೆ, ಅಷ್ಟು ಮಸ್ತ್ ಸ್ಮೆಲ್ ಬರುತ್ತೆ ಅದು ಕಸೂರಿ ಮೇಥಿದು. ಅದನ್ನು ನೋಡಿದ್ರೇ ನಿಮ್ಗೆ ಗೊತ್ತಾಗ್ಲಿಕ್ಕತ್ತದ ಅದು ಯಾವ ರೀತಿ ಕುದಿಲಿಕ್ಕತ್ತದ ಆ್ಯಂಡ್ ಯಾವ ರೀತಿ ಟೇಸ್ಟ್ ಆಗಿರುತ್ತೆ ಅಂಥೇಳಿ. ಯಾಕಂದ್ರೆ ನಮಗೆ ಸ್ಮೆಲ್ ಇವಾಗ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಇವಾಗ ಇಲ್ಲಿ ನೋಡ್ಬೋದು ಈ ರೀತಿ ಗ್ರೇವಿ ಆಗಿದ್ದಿದೆ. ಸೊ ಇದ್ರೊಳಗೆ ಇವಾಗ ಏನು ಮಾಡೋಣಪ್ಪ ಅಂದ್ರೆ ಆಲ್ರೆಡಿ ಆಗಿದ್ದಿದೆ. ಸೊ ನೆಕ್ಸ್ಟ್ ಏನು ಹಾಕೋಣಪ್ಪ ಅಂತಂದ್ರೆ ನಾವು ಇವಾಗ ಪನ್ನೀರನ್ನು ಹಾಕೋಣ ಅಂತ. ಸೊ ಎಷ್ಟು ಪನ್ನೀರ್ ತಂದಿದ್ವಿ ಅಷ್ಟು ಪನ್ನೀರ್ ನಾವು ಯೂಸ್ ಮಾಡಿದ್ದೀವಿ. ಸೊ ಯಾವುದೂ ಬಿಟ್ಟಿಲ್ಲ. ಸೊ ಫ್ಲೇಮ್ನ ಸಣ್ಣ ಮಾಡ್ಕೊಳ್ಳೋಣ. ಆ್ಯಂಡ್ ಮಸ್ತ್ ಇವಾಗ ಕಳ್ಸೋಣ ಅಂತಾರೆ. ಕೇಳಿಸ ಸ್ವಲ್ಪ ಇದರಲ್ಲಿ ಏನು ಕಮ್ಮಿ ಆಗಿದೆಪ್ಪ ಅಂತಂದ್ರೆ ಖಾರ ಪುಡಿ ಅಷ್ಟೇ ಕಡಿಮೆ ಆಗಿದೆ. ಅದು ಬಿಟ್ಟರೆ ಎಲ್ಲ ಮಸ್ತಾಗಿದೆ. ಮಸ್ತ್ ಸ್ಮೆಲ್ ಬರ್ಲಿಕ್ಕತ್ತದ. ಯಾಕೆ ಸ್ಮೆಲ್ ಬರ್ಲಿಕ್ಕತ್ತದಿಲ್ಲಪ್ಪ? ಈಗ ತಿಂದ್ಬಿಡುತ್ತೆ ಮನಸ್ಸು ಆರನೇ ಸ್ಮೆಲ್ ಬರೋದು. ನೋಡ್ರಿ ಗ್ಯಾಸ್ ಎಷ್ಟು ನಾಟಕ ಮಾಡ್ಲಿಕ್ಕತ್ತ ನೋಡ್ರಿ. ಓವರ್ ಆ್ಯಕ್ಟಿಂಗ್ ಮಾಡ್ಲಿಕ್ಕತ್ತ. 10 ರೂಪಾಯಿ ಜಾಸ್ತಿ ಕೊಡೋ. ಈ ಒಂದು ಸ್ವಲ್ಪ ಅಮೌಂಟ್ ಕಟ್ ಮಾಡೋಣ. ಓವರ್ ಆ್ಯಕ್ಟಿಂಗ್ ಇದು 10 ರೂಪಾಯಿ ಕಟ್. ಸೊ ಇದ್ರೊಳಗೆ ಈಗ ಎಲ್ಲ ರೆಡಿ ಆಯಿತು ಬಟರ್ ಮಸಾಲ. ಸೊ ಇನ್ನೂ ಒಂದು ಮೇಲೆ ಬಟರ್ ಹಾಕಿದ್ರೆ ಸೊ ಈ ರೀತಿ ಬಟ್ರೆ. ಸೊ ಬಟರ್ ಮಸಾಲದಾಗ ಬಟ್ರ್ ಇದ್ರನ ಟೇಸ್ಟ್. ಸೊ ನೋಡ್ರಿ ಗೈಸ್ ಇವಾಗ ನಮ್ಮದು ಊಟ ಟೈಮ್. ಸೊ ಇವಾಗ ಆಲ್ರೆಡಿ 10:30 ಆಗಿರ್ಬೇಕು ಮೋಸ್ಟ್ಲಿ ಟೈಮ್. ಆ್ಯಂಡ್ ಚಪಾತಿ ಆ್ಯಂಡ್ ಪನ್ನೀರ್ ಮಸಾಲ ಲೈಟಿ ನೋಡ. ತಿಂದು ಹೇಳಿ ಹೇಳ್ತಾರೆ. ಆಗಲೇ ತಿನ್ನ ನೀವು ಹೆಂಗಾಗತ್ತಪ್ಪ ವಿನಾಯಕ? ಟ್ರೂ ಕರೆಕ್ಟಾಗಿ ಹೇಳು. ಎಕ್ದಮ್ ಖಾರ ಅಷ್ಟೇ ಕಡಿಮೆ ಆಗಿದೆ. ಸ್ವಲ್ಪ ಖಾರ ಕಡಿಮೆ ಆಗಿದೆ. ಎಸ್ ನಿಮ್ಮದು ಸ್ವಲ್ಪ ಖಾರ ಕಮ್ಮಿ ಐತೆ. ಈ ಸೈಡ್ ನಮ್ಮದು ಬಾಟಲ್ ಅದ ಆ್ಯಂಡ್ ಎಲ್ಲ ನೀರಿಗಿಂದ ಇಟ್ಕೊಂಡಿವಿ ಅಲ್ಲಿ. ಆ್ಯಕ್ಚುಲಿ ಅವಾಗ ಆರಿಸಿದ್ವಿ ಅದನ್ನು, ಇವಾಗ ಮತ್ತೆ ಹಚ್ಚಿವಿ. ಪವನ್ ಅದು ಮತ್ತೆ ಹಚ್ಬೇಕು ಅದನ್ನು ನೋಡಿದೆ. ಥಂಡ್ ಐತೆ ಬಣ್ಣ ನಡೀತದೆ. ಸೊ ಇವಾಗ ಮತ್ತೆ ಹಚ್ಚಿ ಊಟ ಮಾಡೋಣ ಡಿನ್ನರ್. ಯಾಕೆ ಏನಾಗಿ ತಿನ್ನಾಕೇನೋ ಅಂತ ನೋಡಿ. ಯಾವ ನಾ ತಿಂದ್ಮೇಲೆ ಗೊತ್ತಾಗುತ್ತೆ ಅಂದ್ರೆ ಇದು ಮಸ್ತ್ ಆಯ್ತು. ನಿಜವಾಗ ಗಸ್ ನಾ ಅಡುಗೆ ಮಾಡಿದ್ದು ನನ್ನ ಬಾಯಿಲಿಂದ ನಾನು ಹೇಳಕತ್ತಿಲ್ಲ, ಬಟ್ ಅದು ಮಸ್ತ್ ಮಸ್ತಾಗೈತೆ. ಸ್ವಲ್ಪ ಅಬ್ಸೆಷನ್ ನೋಡ್ದ. ಕಟ್ಟಿಗೆ ಹಾಕ್ತೀವಿ ನೋಡಿದ್ರೆ. ನನ್ನ ಮಮ್ಮಿ ಅಡುಗೆ ಮಾಡ್ತಾರಲ್ಲ ಅದು ತಿನ್ನೋದು ಬೇರೆ, ನಾವು ಖುದ್ದು ಅಡುಗೆ ಮಾಡ್ಕೊಂಡು ತಿನ್ನೋದು ಬೇರೆ. ಯಾಕಂದ್ರೆ ನಾವು ಮಾಡಿದಾಗ ಅದ್ರ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಪನ್ನೀರು ಮಸ್ತಾಗವು. ಸೊ ಭಾಳ ಕಣ್ಣು ಬಿಡಬೇಡ್ರಿ, ಊಟ ಆದ್ಮೇಲೆ ಸಿಗ್ತೀನಂತ. ಸೊ ಗ್ಯಾಸ್ ನೋಡ್ರಿ ಹಂಗೆ ಒಂದು ರೌಂಡ್ ಹಾಕ್ಲಿಕ್ಕೆ ಬಂದಿದ್ವಿ ನಾವು. ಸೊ ಸೈಡ್ ಎಲ್ಲ ಸರೌಂಡಿಂಗ್ ನೈಟ್ ಗೀಟ್ ಏನಾದರೂ ಇದು ಅದನ್ನು ಏನಾದರೂ ಅಂಥೇಳಿ. ಸೊ ಯಾವ ರೀತಿ ಅದಪ್ಪ ಅಂತಂದ್ರೆ, ಸೊ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಅದ ಅಂಥೇಳಿ. ಏನೂ ಕಾಣಂಗಿಲ್ಲ. ಫುಲ್ಲು ಕತ್ಲ. ಸೊ ಆ ಟಾರ್ಚ್ ಒಂದದ ಅಂತಾದ್ರೆ ನಾವು ಕ್ಯಾಂಪಿಂಗ್ ಮಾಡ್ತಾಯಿದ್ವಿ. ಸೊ ಲೈಟ್ ಹಾಕಿದ್ವಿ ಅಂದಾಗ ಮಾತ್ರ ಈ ರೀತಿ ಚೆಂದ ಕಾಣಿಸ್ಲಿತ್ತು. ಸೊ ಸರೌಂಡಿಂಗ್ ಒಂದು ಸಲ ಚೆಕ್ ಮಾಡ್ತಾಯಿದ್ವಿ. ಸೊ ಏನಾದರೂ ಡೇಂಜರ್ ಇಲ್ಲಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ. ಸೊ ಸೀದಾ ನಮ್ಮದು ಕ್ಯಾಂಪ್ ನಿಮ್ಗೆ ಅಲ್ಲಿ ಕಾಣಿಸ್ಲಿಕ್ಕೆ. ಅದು ನಮ್ಮದು ಕ್ಯಾಂಪ್ ಎಲ್ಲಿ ಕಾಣಿಸ್ಲಿ, ಅಲ್ಲಿ ಟಾರ್ಚ್ ಮಾಡ್ಲಿಕ್ಕತ್ತಾನಲ್ಲ, ಸೊ ಅದು ನಮ್ಮ ಕ್ಯಾಂಪ್. ಈ ಸೈಡ್ ಟ್ರಯಾಂಗಲ್ ಶೇಪ್ ಕ್ಯಾಂಪ್. ಸೊ ಅಲ್ಲೊಂದು ಫೈರ್ ಇದಾಗ್ಯದ, ಅಲ್ಲಿ ಕಾಣಿಸ್ತದೆ ನೋಡ್ರಿ. ಸೊ ಅದು
ಗಾಯ್ಸ್ ಇವಾಗ ಊಟ ಗೀಟ ಮಾಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಒಳಗೆ ಬಂದೀವಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮುಗ್ಕೋತೀವಿ. ಆ್ಯಂಡ್ ಆ ಸೈಡ್ ಫೈರ್ ಮಾಡೀವಿ. ಫೈರ್ ಹಚ್ಚಿ ಸೀದಾ ಮಕ್ಕೊಳೋದು. ಸೊ ಗುಡ್ ಮಾರ್ನಿಂಗ್ ನಮ್ಗೆ. ಸೊ ಇನ್ನು ಸನ್ರೈಸ್ ಆಗಿಲ್ಲ, ಮುಂದಡೆ ಇಲ್ಲಿಂದ ಸನ್ರೈಸ್ ಆಗುತ್ತೆ. ಸೊ ಅವ್ರಿನ್ನ ಮಲ್ಕೊಂಡಾರೆ. ಟೆಂಟ್ ಗಿಂಟೆಲ್ಲ ಮಸ್ತ್ ರೆಡಿ ಆಗ್ಯದ. ಸೆಟಪ್ ಇತ್ತು, ಮಸ್ತ್ ಇತ್ತು. ಇಲ್ಲೆಲ್ಲ ಕಟ್ಟಿಗೆದೆಲ್ಲ ಸ್ವಲ್ಪ ಬಿದ್ದಾವು. ಆ್ಯಂಡ್ ಎಷ್ಟು ಪೀಸ್ ಅದ ಗೊತ್ತಾ ಇಲ್ಲಿ, ಎಷ್ಟು ಪೀಸ್ ಅದ, ಎಷ್ಟು ಶಾಂತ ಅದಪ್ಪ ಅಂತಂದ್ರೆ. ಆ ಸೈಡ್ ಹೈವೇ ಹೋಗುತ್ತಾ, ಈ ಸೈಡ್ ಹಿಂಗೆ. ಸೊ ಆ ಹೈವೇದು ಗಾಡಿಗಳು ಎಷ್ಟು, ಅದ್ರ ಸೌಂಡ್ ಎಷ್ಟು ಕ್ಲಿಯರ್ ಕೇಳಿಸ್ತದೆ ಅಂದ್ರೆ. ಆಮೇಲೆ ಇಲ್ಲಿ ಏನು ಸಣ್ಣ ಸಣ್ಣ ಏನು ಇನ್ಸೆಕ್ಟ್ಸ್ ಇದಾವಲ್ಲ, ಅದರದ್ದು ಸೌಂಡ್ ಎಷ್ಟು ಕ್ಲೀನಾಗಿ, ಎಷ್ಟು ಕ್ಲಿಯರಾಗಿ ಕೇಳಿಸ್ಲಿರ್ತದೆ ಅಂದ್ರೆ ಅಷ್ಟು ಪೀಸ್ ಅದ ಇಲ್ಲಿ. ಸೊ ಒಂದು ರೀತಿ ಹೆವನ್ ಅಂತಾರಲ್ಲ, ಹೆವನ್ ಎಕ್ಸ್ಪೀರಿಯನ್ಸ್ ನಮಗೆ. ಏನೂ ಪ್ರಾಬ್ಲಮ್ ಆಗಲಿಲ್ಲ, ಮಸ್ತ್ ಇದ್ವಿ. ಸೊ ನೈಟ್ ಊಟ ಗೀಟ ಮಾಡಿಕೊಂಡು 11:30 12 ಒಳಗಡೆ ಹೋದ್ವಿ. ನಾವು ಮಾಡ್ಕೊಂಬಿಟ್ವಿ. ಸೊ ಇವಾಗ ಇನ್ನು ಸನ್ರೈಸ್ ಆಗ್ಬೇಕು. ಸನ್ರೈಸ್ ಆದಮೇಲೆ ಸಿಗ್ತೀನಂತ ಇನ್ನು ಚಹಾ ಮಾಡಿಕೊಂಡು ವಾಪಸ್ ನಾವು ಬ್ಯಾಕ್ ಟು ಹೋಮಿಗೆ ಹೋಗ್ಬೇಕು. ಆ್ಯಂಡ್ ಸಿ ದಿಸ್. ಸೊ ಗಾಯ್ಸ್ ನಾನು ಹಿಂದೆ ನೋಡ್ಬೋದು ನೀವು, ಆ ಸೈಡ್ ನೋಡ್ರಿ ಲೈಟಾಗಿ ಸನ್ರೈಸ್ ಆಗ್ಲಿಕ್ಕತ್ತದ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತಂದ್ರೆ ಈ ಥರ ಕ್ಯಾಂಪ್ ಮಾಡ್ಕೊಂಡು, ಗುಡ್ಡದ ಮೇಲೆ ಕ್ಯಾಂಪಿಂಗ್ ಮಾಡ್ಕೊಂಡು ಸನ್ರೈಸ್ ನೋಡೋದು ಮಜಾ. ಸೊ ಅದು ಯಾರು ಅಲ್ಲಿ ಮಾಡ್ತಾರಲ್ಲ ಅವರು ಭಾಗ್ಯಶಾಲಿ, ಯಾಕಂದ್ರೆ ಅಂಥ ಮಜಾ ಯಾರೂ ಮಾಡ್ಲಿಕ್ಕಾಗಲ್ಲ. ಸೊ ಹಂಗೆ ಮಜಾ ಮಾಡಿರಿ ಲೈಫ್ನಾಗ. ಯಾಕಂದ್ರೆ ಲೈಫ್ ಇರೋದು ಒಂದು, ಯಾವಾಗ ಹೆಂಗೆ ಯಾರು ಎಲ್ಲಿಗೆ ಹೋಗ್ತಾರೆ ಅನ್ನೋದು ಹೇಳಿಕ್ಕೆ ಬರೋಂಗಿಲ್ಲ. ಸೊ ಜಸ್ಟ್ ಎಂಜಾಯ್ ಮಾಡಿರಿ. ಆ್ಯಂಡ್ ಸನ್ರೈಸನ್ನು ಒಂದು ವೀಡಿಯೋ ತೆಗೋಣ. ಸೊ ಮಾರ್ನಿಂಗ್ ನಮ್ಮ ಜೊತೆಗೆ ಇನ್ನೂ ಒಬ್ಬರು ಜಾಯ್ನ್ ಆಗೋರಿದ್ದಾರೆ. ಸೊ ನೈಟ್ ಆಗಿಲ್ಲ ಅವರು, ಹಂಗಾಗಿ ಮಾರ್ನಿಂಗ್ ಬಂದಾರೆ. ಇಲ್ಲಿ ಬರ್ಲಿಕ್ಕೆ ನೋಡ್ರಿ ಇಲ್ಲಿ. ಹಾಂ, ಸೊ ಇವ್ರ ಹೆಸರು ವೀರೇಶ್ ಅಂತೇಳಿ. ಸೊ ನೈಟಾಗಿ ಬರೋರಿದ್ರೆ ಸ್ವಲ್ಪ ಮನ್ಯಾಗ ಬೇಡ ಅಂತಾರೆ ಅಂತೇಳಿ ಮಾರ್ನಿಂಗ್ ಬಂದಾರೆ. ವೆಲ್ಕಮ್ ಬ್ರೋ. ಥ್ಯಾಂಕ್ಸ್. ಏನು ರನ್ನಿಂಗ್ ಹೋಗ್ಬಾರ್ದು ಅಂತ ಹೇಳಿ ಬಂದು ಹೆಂಗೆ? ಹೌದಿಲ್ಲ, ಶೂಸ್ ಗೀಸ್ ನೋಡಿ ಗೊತ್ತದು. ಸೊ ನಮ್ದಂತೂ ಹಿಂಗಾದ ನೋಡ್ರಿ ಗಾಯ್ಸ್ ಕ್ಯಾಂಪಿಂಗ್. ಅದಕ್ಕೆ ರಿಯಾಕ್ಟ್ ಮಾಡಿದ್ದೆ. ಸೊ ನಮ್ಮ ಟೆಂಟಿಂದ ಎಕ್ಸಾಕ್ಟ್ ಹಿಂದೆ ಇಲ್ಲಿ ಟೆಂಟ್ ಅದ. ಸೊ ಎಕ್ಸಾಕ್ಟ್ ಹಿಂದಿಲ್ಲ ಇಲ್ಲಿ ಕಮಲಗಳು ಎಷ್ಟು ಚಂದ ಹಳೆಯವಪ್ಪ ಅಂತಂದ್ರೆ. ನಿನ್ನೆ ನೈಟ್ ಎಲ್ಲ ಮುಚ್ಕೊಂಡು ಇದ್ವು ಹಿಂಗೆ. ಸೊ ಇವಾಗ ನೋಡಿರಿ ಮಾರ್ನಿಂಗ್ ಟೈಮ್. ಸೊ ಸನ್ರೈಸ್ ಆಯ್ತು ಫುಲ್. ಆ್ಯಂಡ್ ಇವಾಗ ಮಸ್ತ್ ಚಹಾ ಮಾಡೋಣ ಅಂತ. ಚಹಾ ಮ್ಯಾಗಿ ಈಗ ಮಸ್ತ್ ಚಹಾ ಕೆಟ್ಟಿದೆ. ಸೊ ಚಹಾ ಕುಡಿದು ಇಂಥ ಮಸ್ತ್ ವ್ಯೂದಾಗ ಮಸ್ತ್ ಕಡಕ್ ಚಹಾ ಕುಡಿಯೋದಂತ.
ಸೊ ಮಸ್ತ್ ಬಿಸಿ ಬಿಸಿ ಚಹಾ ರೆಡಿ ಆಗ್ಯದ. ಚಹಾ ಕುಡಿಯತ್ತೀವಿ. ಸೊ ವೀರೇಶ ಫಸ್ಟ್ ಟೈಮ್ ನಮ್ಮ ಚಹಾ ಕುಡಿಯೋತಾನ. ವೀರೇಶ ಚಹಾ ಹೆಂಗೈತೆ? ನಮ್ಮ ಚಹಾ ಅಂದ್ರೆ ನಾವು ಮಾಡಿದ ಚಹಾ ಚೆನ್ನಾಗೈತಣ್ಣ. ಚೆನ್ನಾಗೈತಿಲ್ಲ ವಿನಾಯಕ? ಇವ ನೋಡ್ರಿ ಹೆಂಗೆ ಓವರ್ ಆ್ಯಕ್ಟಿಂಗ್ ಮಾಡೋದು ಹೇಳ. ಆಂಧ್ರ ಪ್ರದೇಶ ಎಲ್ಲ ಅಡ್ಡಾಡಿ ಬಂದ್ರೆ ಎಂತ ಚಾ मारो मुझे मारो मारो मुझे मारो मारो नहीं ये मजाक हो रहा है एक सेकंड यार मजाक हो ಇದೇನು ಒರಿಜಿನಲ್ಲ ಓವರ್ ಆ್ಯಕ್ಟಿಂಗಾ? ಒರಿಜಿನಲ್ ನೋಡ್ರಪ್ಪ ನಾನಾ ಮಾಡಿದ್ ಚಾ ಚಲೋ ಐತಿ. ಸೊ ನಾ ಚಹಾ ಮಾಡಿಲ್ಲ ಇವತ್ತು, ಪವನ್ ಚಹಾ ಮಾಡ್ಯಾನ. ಮಸ್ತ್ ಆಗ್ಯದ. ಸಕ್ರೆ ನಾನು ಹಾಕಿನಲ್ಲ, ಸ್ವಲ್ಪ ಸಕ್ರೆ ಕಡಿಮೆ ಆಗ್ಯದ, ಅದು ನಡೀತದ. ಸೊ ಗಾಯ್ಸ್ ಇವಾಗ ಮ್ಯಾಗಿ ಮಾಡ್ಲಿಕತ್ತೀವಿ. ಮ್ಯಾಗಿ ಮಾಡಿ ಇಲ್ಲಿಂದ ವಾಪಸ್ ಮನೆಗೆ ಹೋಗ್ಬೇಕು. ಲಡ್ಡು ಮುಟ್ಟನ ಸಂಚಾರ ದೇವರ ಸಂಚಾರ ಮಾಡುತ್ತ ಭಕ್ತರ ಬೆಳಕನ್ನ ಮಾಡ ಅವರ ಲಡ್ಡು ಲಡ್ಡು ಮತ್ತೆ This the place. ಸೊ ಆ್ಯಕ್ಚುಲಿ ಪಹಾಡೋ ಮೇ ಮ್ಯಾಗಿ ಅಂತಾರಲ್ಲ ಗೈಸ್, ಇದೆ ನೋಡ್ರಿ, ಗುಡ್ಡದೊಳಗೆ ಮ್ಯಾಗಿ ತಿನ್ನೋದಿದೆ. ಸೊ ಅದ್ರ ಮಜಾನ ಬೇರೆ. ಸೊ ಎಲ್ಲೆಲ್ಲೇ ಹೋಗಿ ಮ್ಯಾಗಿ ತಿಂತಾರೆ. ಸೊ ನಾವು ಕೊಪ್ಪಳದಾಗ ನಮ್ಮ ಗುಡ್ದಾಗ ನಾವ ಮಾಡಿ ನಾವ ತಿನ್ಲಿಕತ್ತೀವಿ, ಅದ್ರದ್ದೇ ಎಂಜಾಯ್ ಮಾಡತ್ತೀವಿ. ಹಾಕ್ಬೇಕು ಸ್ವಲ್ಪ ಉಪ್ಪಾಗತ್ತ ಮೊದಲ ಇಲ್ಲ ಸ್ವಲ್ಪ ಹಾಕ್ಬೇಕು. ಬಿಸಿ 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 ನೋಡ್ರಿ ಮ್ಯಾಗಿ. ಕ್ಯಾಮ್ರಾಕ್ಕೆ ಹಾಕಿ ಕ್ಯಾಮ್ರಾಕ್ಕೆ ಹಾಕ್ತಾನಿವ ಮಸ್ತ್ ಮ್ಯಾಗಿ. ಸೊ ಮ್ಯಾಗಿ ತಿಂದು ಎಲ್ಲ ರ್ಯಾಪಪ್ ಮಾಡ್ತೀವಿ ಎಲ್ಲ ಟೆಂಟ್ ಗಿಂಟೆಲ್ಲ. ಸೊ ಒಳಗಡೆ ನೋಡ್ರಿ ಈಗ ಸದ್ಯ ಎಲ್ಲ ಖಾಲಿ ಖಾಲಿ ಹೈ. ವೀರೇಶ ಹೋಗ್ಬರ್ತೀಯ? ಸೊ ನಮ್ಮ ವೀರೇಶ ಹೊಂಟಾನ, ಅವ್ನಿಗೆ ಬಾಯ್ ಹೇಳೋಣ ಅಂತ, ಯಾಕಂದ್ರೆ ಮನೆಗೆ ಗೆಸ್ಟ್ ಮಾಡ್ಯಾರಂತ. ಸೊ ಅವ್ರಿಗೆ ಸ್ಪೆಷಲ್ ಊಟ ಅಡುಗೆ ಮಾಡಕ್ಕೆ ಹೊಂಟಾನ. ಸೊ ಬಾಯ್ ಬಾಯ್ ಬಾಯ್. ಪವ ಈಗ ಅದ್ರಾಗ ತಿಂತಾನ. ಇದ್ರಾಗ ತಿಂತೀನಿ. ಸೊ ಈ ಮಸ್ತ್ ವ್ಯೂನ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಬಿಟ್ಟು ಹೋಗ್ತೀವಿ. ಬ್ಯಾಗಿ ನಮ್ಮ ಒನ್ ಮೋರ್ ಅನ್ಬೇಕು ಹಂಗೆ. ಒನ್ ಮೋರ್ ಅನ್ಬೇಕು ಹಂಗೆ. ಸೊ ಇದು ಮ್ಯಾಗಿ ಅದಲ್ಲ, ಇದು ಎಷ್ಟು ಸ್ಪೆಷಲ್ ಅದ ಗೊತ್ತೇನ್ರಿ? ಯಾಕಪ್ಪ ಅಂತಂದ್ರೆ ಇದು ಬಟರ್ ಮ್ಯಾಗಿ. ಇದು ಬ್ಯೂಟಿಫುಲ್ ಬಟರ್ ಮ್ಯಾಗಿ ಮಾಡಿ ಹೆಂಗಾಯ್ತು ಯಾಕ ಬಟರ್ ಮ್ಯಾಗಿ? ಒನ್ಸ್ ಮೋರ್ ಅನ್ಬೇಕು ಹಂಗೆ. ಒನ್ಸ್ ಮೋರ್ ಅನ್ಬೇಕು ಹಂಗೆ. ಸೊ ಬರ್ರಿ ಮ್ಯಾಗಿ ತಿಂದು ಎಲ್ಲ ರ್ಯಾಪಪ್ ಮಾಡೋದು ಸಿಗ್ತದೆ ಅಂತ. ಸೊ ನಾವಿವಾಗ ಎಲ್ಲ ಟೆಂಟ್ ಎಲ್ಲ ರ್ಯಾಪಪ್ ಮಾಡೀವಿ. ಸೊ ಎಲ್ಲ ಸಾಮಾನು ಹಾಕ್ಕೊಂಡಿವಿ. ಸೊ ಇವಾಗ ಸೀದಾ ಕೆಳಗೆ ಇಳಿದು ಮನೆಗೆ ಹೋಗ್ಬೇಕು. ಈ ವಿಡಿಯೋ ಫಸ್ಟ್ ನಮ್ದು ಏನು ನಾವು ನೈಟ್ ಕ್ಯಾಂಪ್ ಮಾಡಿದ್ವಲ್ಲ, ಅದೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಹಂಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಿಗ್ತೇನೆ ನೆಕ್ಸ್ಟ್ ಅಲ್ಲಿವರೆಗೂ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್, ನಮಸ್ಕಾರ.